ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಕರ್ನಾಟಕ ಫಾರ್ಮರ್ಸ್ಗೆ 90% ಗಂಟ ಸಬ್ಸಿಡಿ ಇದೆ ಅಂತ ಇದೆ. ಹಾಗೆ ಜನರಲ್ ಅವರಿಗೆ ಸ್ವಲ್ಪ ಸಬ್ಸಿಡಿ ಇದೆ ಅಂತಿದೆ. ಸೊ ನಾವೇನು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಎಷ್ಟು ಸಬ್ಸಿಡಿ ಇದೆ ಪ್ಲಸ್ ಅದನ್ನು ಅರ್ಜಿ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ತೀವಿ. ನಾನೇನು ಅರ್ಜಿ ಹಾಕಿ ತೋರಿಸಲ್ಲ, ಅಂದರೆ ಅರ್ಜಿ ಹಾಕಕ್ಕೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ವಿವರಣೆಯನ್ನು ಮಾಡ್ತೀನಿ, ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ. ಅರ್ಧಂಬರ್ಧದಲ್ಲಿ ಓಡೋದ್ರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ನಿಮಗೇನಾದ್ರು ಬೆನಿಫಿಟ್ ಆಗ್ತದ ಅಂತ ಆದರೂ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಬನ್ನಿಗಳೇ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ಏನು ಅಂತಂದರೆ ನೋಡಿ, ಅರ್ಜಿ ಹಾಕೋರಿಗೆ ನೋಡಿ ಏನು ಅಂತ ಇದೆ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಅಪ್ ಟು 90% ಸಬ್ಸಿಡಿ ಫಾರ್ SC/ST ಫಾರ್ಮರ್ಸ್ ಆನ್ ಮಿನಿ ಟ್ರ್ಯಾಕ್ಟರ್ಸ್ ಅಂತ. ಅದು ಅಪ್ ಟು 90% ಸಬ್ಸಿಡಿ ಫಾರ್ SC/ST ಫಾರ್ಮರ್ಸ್ ಆನ್ ಮಿನಿ ಟ್ರ್ಯಾಕ್ಟರ್ಸ್ ಅಂತ ಇದೆ. ಅಂದರೆ SC/ST ಜನಾಂಗದವರಿಗೆ ಏನು ಅಂತಾರೆ 90% ಸಬ್ಸಿಡಿ ಅಂತ ಇದೆ. ಹಾಗೆ ನೋಡಿ, ಜನರಲ್ ಕ್ಯಾಟಗರಿ ಫಾರ್ಮರ್ಸ್ ಗೆಟ್ 50% ಸಬ್ಸಿಡಿ ಅಂತಿದೆ. ಜನರಲ್ ಅವರಿಗೆ 50,000 ಅಂತ ಇದೆ. ಮಿನಿ ಟ್ರ್ಯಾಕ್ಟರ್ಸ್ ಆರ್ ಪ್ರೈಸ್ಡ್ ಬಿಟ್ವೀನ್ 2.59 lakhs to 9.76 lakhs. ಅಂದರೆ ಮಿನಿ ಟ್ರ್ಯಾಕ್ಟರ್ ಯಾವುದಲ್ಲ ಅಂತಂದರೆ 2.5 ಲಕ್ಷದಿಂದ 9,76,000 ರೂಪಾಯಿ ಒಳಗಿರೋ ಟ್ರ್ಯಾಕ್ಟರ್ಗೆಲ್ಲ ಸಬ್ಸಿಡಿಗೆ ಕ್ಲೇಮ್ ಆಗುತ್ತೆ ಅಂತ ಇದೆ. ಅಪ್ಲಿಕೇಶನ್ ಥ್ರೂ ಕಿಸಾನ್ ಸಂಪರ್ಕ ಕೇಂದ್ರ ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಸ್ಕೀಮ್ಸ್ ಎಕ್ಸ್ಕ್ಲೂಸಿವ್ ಟು ಕರ್ನಾಟಕ ಫಾರ್ಮರ್ಸ್ ವಿತ್ ಲೀಸ್ಟ್ 1 acre ಆಫ್ ಲ್ಯಾಂಡ್. ಏನು ಅಂತಂದರೆ 1 ಎಕರೆ ಆದರೂ ಜಾಗ ಇರಬೇಕು. ಇನ್ನೊಂದೇನು ಅಂತಂದರೆ ಇದು ಕೇವಲ ಕರ್ನಾಟಕದ ರೈತರಿಗೆ ಮಾತ್ರ ಸೀಮಿತ ಅಂತ ಇದೆ. ಫಾರ್ಮರ್ಸ್ ಇನ್ ಕರ್ನಾಟಕ ಹ್ಯಾವ್ ಅ ನ್ಯೂ ಆಪರ್ಚುನಿಟಿ ಟು ಮೇಕ್ ಅ ಫಾರ್ಮಿಂಗ್ ಈಸಿಯರ್ ಆ್ಯಂಡ್ ಮೋರ್ ಅಫೋರ್ಡೆಬಲ್. ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಇಂಟ್ರಡ್ಯೂಸ್ಡ್ ಅ ಸಬ್ಸಿಡಿ ಫಾರ್ program under Krishi Bhagya Yojana, 90% subsidy on purchase on mini tractor. ಓಕೆ, ಸೊ ಹೈಲೈಟ್ ಇಷ್ಟೇ ಗೆಳೆಯರೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಅಂತಾರೆ, ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈಬ್ಸ್ ಫಾರ್ಮರ್ಸ್ಗೆ 90% ಸಬ್ಸಿಡಿ ಇದೆ. ಜನರಲ್ ಕ್ಯಾಟಗರಿ ಫಾರ್ಮರ್ಸ್ಗೆ 50% ಸಬ್ಸಿಡಿ ಇದೆ ಅಂತ. ಇದೇನು ಅಂತಾರೆ ವೆಬ್ಸೈಟಲ್ಲಿ ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ, ಇದು ಬಂದು ಗೌರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟ್. ಇದು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ, ನೋಡ್ತಿರ್ಬೋದು KSTA ಕೃಷಿ ಇಲಾಖೆ ಅಂತ ಇದೆ. ಇಲ್ಲಿ ನೋಡಿ ಏನು ಅಂತಂದರೆ 2 ಆಪ್ಷನ್ ಬರುತ್ತೆ, ಎಕ್ನಾಲೇಜ್ಮೆಂಟ್ ಕಾಪಿ, ಇನ್ನೊಂದು ಹೌ ಟು ಅಪ್ಲೈ. ನೋಡೋಣ ಹೌ ಟು ಅಪ್ಲೈ ಅಂತ ನಾವು ಹಿಂಗೆ ಕ್ಲಿಕ್ ಮಾಡಿದಾಗ ನೋಡಿ ಒಂದು PDF ಓಪನ್ ಆಗುತ್ತೆ. ಈ ಒಂದು PDF ಏನಿದೆ ಅಂದರೆ ಫಾರ್ ಮೆಕನೈಸೇಷನ್ ಆ್ಯಂಡ್ ಆಗ್ರೋ ಪ್ರೊಸೆಸ್ ಅಂತ ಇದೆ. ಇಲ್ಲಿ ನೋಡಿ ಹೌ ಟು ಅಪ್ಲೈ. ಕರ್ನಾಟಕ ಸರ್ಕಾರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ಫಾರ್ಮೈಸೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ನಾನು ಆಗಲೇ ತೋರಿಸ್ತಲ್ಲ, ನಿಮ್ಮ ಒಂದು ಆಧಾರ್ ನಂಬರು ಹೊಡಿಬೇಕಾಗಿರುತ್ತೆ. ಇಲ್ಲಿ ಗೆಟ್ ಡೀಟೇಲ್ಸ್ ಅಂತಿದೆ, ನಿಮ್ಮೊಂದು ವೆರಿಫೈ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದು ವೆರಿಫಿಕೇಷನ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ OTP ನಾನು ಹೇಳಿದೆ ನೋಡಿ, OTP ಬಂದು ಇದು ವೆರಿಫೈ ಆದಮೇಲೆ ನೋಡಿ, ಆಮೇಲೆ ನಿಮ್ಮೊಂದು ಅರ್ಜಿ ಏನು ಅಂತಂದರೆ ಈ ಥರ ಆಧಾರ್ ನಂಬರ್ ಹಾಕಿ ನಿಮ್ಮೊಂದು ಡೀಟೇಲ್ಸ್ ಕೊಡಬೇಕಾಗಿರುತ್ತೆ. ಹಾಗೆಯೇ ಇಲ್ಲಿ ನೋಡಿ, ನಿಮ್ಮ ಹೋಬಳಿಯ ಮಿಷನರಿ ಡೀಟೇಲ್ಸು, ಫಾರ್ಮರ್ ಶೇರು ಆಮೇಲೆ ಇಲ್ಲಿ ನೋಡಿ ಮೆಷಿನರಿ ಕ್ಯಾಟಗರಿಲಿ ಲ್ಯಾಂಡ್ ಪ್ರಿಪ್ರೇಷನ್ ಇಕ್ವಿಪ್ಮೆಂಟ್ಸ್ ಇದೆ, ಟ್ರ್ಯಾಕ್ಟರ್ ಇದು. ಯಂತ್ರೋಪಕರಣ ಮೆಷಿನರಿ ಇಲ್ಲಿ ನೋಡಿ 25 PTO HP, ಇಲ್ಲಿ ನೋಡಿ 25 HP PTO ಬೇಕು ಅಂತ. ಇಲ್ಲಿ ನೋಡಿ ಮಾಡೆಲ್ ನೋಡಿ ಎಸ್ಕಾಟ್ಸ್ ಲಿಮಿಟೆಡ್ ಮಾಡೆಲ್, ನಿಮ್ಮ ಮಾಡೆಲ್ ಯಾವ ಗಾಡಿ ಬೇಕು ಅನ್ನೋದು. ಸೊ ಇದನ್ನೇನು ಅಂತಂದರೆ ಶೋರೂಮ್ಗೆ ಹೋದರೆ ಶೋರೂಮ್ ಅವರು ನಿಮಗೆ ಬೇಕಾದ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ. ನಿಮ್ಮ ಒಂದು ಚಾಯ್ಸ್ ಇರುತ್ತೆ ಟ್ರ್ಯಾಕ್ಟರ್, ಆ ಒಂದು ಶೋರೂಮ್ಗೆ ಹೋದರೆ ಇದಕ್ಕೆ ಬೇಕಾದ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ. ಹಾಗೆ ನೋಡಿ ಇಂಪ್ಲಿಮೆಂಟ್ ಕಾಸ್ಟು, ಇದೆಲ್ಲ ನೀವು ಕೊಟೇಶನ್ ತೊಗೋಬೇಕಾಗಿರುತ್ತೆ. ಮತ್ತು ಸಬ್ಸಿಡಿ ಅಮೌಂಟು ಎಷ್ಟು ಬರುತ್ತೆ, ಪ್ಲಸ್ ಫಾರ್ಮರ್ ಶೇರು ಎಷ್ಟು, ನೀವು ಡೌನ್ ಪೇಮೆಂಟ್ ಹಾಕ್ಬೇಕು, ಇದರಲ್ಲಿ ಫುಲ್ ಸಿಗಲ್ಲ. ಓಕೆನಾ, ಇದೆಲ್ಲ ನೀವು ಅರ್ಜಿಲಿ ನೀವು ಫಿಲ್ ಮಾಡಿ ನೋಡಿಲಿ ಸಬ್ಮಿಟ್ ಮಾಡಿದಾಗ ಈ ಥರ ಒಂದು ಎಕ್ನಾಲೇಜ್ಮೆಂಟ್ ರೆಸಿಪ್ಟ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದೇ ನಿಮ್ಮದು ರೆಸಿಪ್ಟು, ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಕ್ವಶನ್ ಇರ್ಬೋದು, ಇದರದ್ದು ವೆಬ್ಸೈಟ್ ಯಾವ ರೀತಿ ಹುಡ್ಕೋದು ಅಂತ. ನೋಡಿ ಗೆಳೆಯರೆ, ಸಿಂಪಲ್. ಇಲ್ಲಿ ನೋಡಿ ಕರ್ನಾಟಕ ಗೌರ್ಮೆಂಟ್ ಟ್ರ್ಯಾಕ್ಟರ್ ಸಬ್ಸಿಡಿ ಅಂತ ಗೂಗಲ್ ಮಾಡಿ. ಗೂಗಲ್ ಮಾಡಿದಾಗ ನೋಡಿ ಕಿಸಾನ್ ಅಂತ ಇದೆ ನೋಡಿ, ಇದೆ. ಏನು ಅಂತಂದರೆ 2ನೇ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ.
ಸೊ ನೀವು ಇಲ್ಲಿಂದನೇ ಗೆಟ್ ಸ್ಟಾರ್ಟ್ ಮಾಡಬೇಕು. ಏನು ಅಂತಂದರೆ ನಿಮ್ಮ ಒಂದು ಫಾರ್ಮರ್ ಐ ಡಿ ಏನಿದೆ ಹೊಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಫಾರ್ಮರ್ ಐ ಡಿ ಇಲ್ಲ ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಿಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಒಂದು ಅರ್ಜಿ ಕೊಟ್ಟರೆ ವಿತಿನ್ 3 ವರ್ಕಿಂಗ್ ಡೇಸಲ್ಲೇ ಆಗುತ್ತೆ. ಮತ್ತು ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಹೇಗಿದೆ ಅದೂ ಕೂಡ ಮ್ಯಾಟ್ರ್ ಆಗುತ್ತೆ. ಯಾವುದಕ್ಕೂ ನಿಮ್ಮ ಒಂದು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿ ಮಾಹಿತಿ ತಿಳ್ಕೊ. ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನು ಅಂತಂದರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಜೊತೆ ಇರಬೇಕು ಅಂತ ಹೇಳೋದು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಣ. ಸೊ ವೆಬ್ಸೈಟ್ ಪ್ರಕಾರ ಏನು ಹೇಳ್ತಿದೆ ಅಂತಂದರೆ ಆಧಾರ್ ಕಾರ್ಡ್ ಇರ್ಬೋದು, ಲ್ಯಾಂಡ್ ಡಾಕ್ಯುಮೆಂಟ್ಸು ಅಂದರೆ ಏನು ಅಂತಾರೆ ಪಹಣಿ ಇರ್ಬೋದು, RTC ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೋಸ್ಟ್ ಇಂಪಾರ್ಟೆಂಟ್ ಬೇಕೇ ಬೇಕು ಇಫ್ ಅಪ್ಲಿಕೇಬಲ್. ಮತ್ತಿನ್ನೇನು ಅಪ್ಲಿಕೇಬಲ್ ಬೇಕೇ ಬೇಕಲ್ಲ. ಈಗ ನಿಮ್ಮದು ಜನರಲ್ ಕ್ಯಾಟಗರಿನ SC/ST ಕ್ಯಾಟಗರಿನ ಅಂತ ಡಿವೈಡ್ ಮಾಡೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಆಧಾರ್ ಕಾರ್ಡ್ ಇರ್ಬೋದು, ಆಮೇಲೆ ಲ್ಯಾಂಡ್ ರೆಕಾರ್ಡ್ಸ್ ಇರ್ಬೋದು, ಅದು 6 ಮಂತ್ಸ್ ಹಳೇದಾಗಿರೋ ಆಗಿಲ್ಲ. ಆಧಾರ್ ಕಾರ್ಡ್ ಇರೋದು KYC ಆಗಿರಬೇಕು, ಮೊಬೈಲ್ಗೆ OTP ಬರ್ತಾ ಇರಬೇಕು. ಆಮೇಲೆ ಪಹಣಿ ಬಂದುಬಿಟ್ಟು 6 ತಿಂಗಳು ಹಳೇದಾಗಿರೋಂಗಿಲ್ಲ. ಆಮೇಲೆ ಏನಂತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಹಣ ಬರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ವಿತ್ ಪ್ರೂಫ್ ಆಫ್ ಇನ್ಕಮ್. ನಿಮ್ದೇನಾದ್ರು ಇನ್ಕಮ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಪ್ಲಸ್ ಪಾಸ್ಪೋರ್ಟ್ ಸೈಜು ಪ್ರಾಜೆಕ್ಟ್ ರಿಪೋರ್ಟು. ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ನೀವು ನಿಮ್ಮ ಒಂದು ಹತ್ತಿರದ ಶೋರೂಮ್ ಹೋಗಿ ನಿಮ್ಮ ಒಂದು ಚಾಯ್ಸ್ದು ಟ್ರ್ಯಾಕ್ಟರ್ನ ಬಗ್ಗೆ ಕೇಳಿದ್ರೆ, ಡಾಕ್ಯುಮೆಂಟ್ಸ್ ಕೇಳಿದ್ರೆ ಶೋರೂಮ್ ಅವರೇ ನಿಮಗೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಡ್ತಾರೆ. ಕೊಟೇಷನಿಂದ ಹಿಡಿದು ಪ್ರತಿಯೊಂದು ಆ ಒಂದು ಟ್ರ್ಯಾಕ್ಟರ್ದು CC ಅದೆಲ್ಲ ಎಕ್ನಾಲೇಜ್ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊಟೇಷನ್ ಮತ್ತು ಇನ್ವಾಯ್ಸ್ ವಿತ್ ಆಥರೈಸ್ಡ್ ಡೀಲರ್, ಟ್ರ್ಯಾಕ್ಟರ್ದ ಆಥರೈಸ್ಡ್ ಡೀಲರಲ್ಲಿ ಮಾಡಿ ಅಪ್ಲಿಕೇಶನ್ ಪ್ರಾಸೆಸ್ ನೋಡಿ ಇಲ್ಲೇ ಹೇಳ್ತಿದ್ದಾರೆ. ಏನು ಅಂತಂದರೆ ರಿಜಿಸ್ಟರ್ ಆನ್ಲೈನ್ ವಿಯಾ ಕಿಸಾನ್ ಪೋರ್ಟಲ್ ಅಂತ, ಅಪ್ಲೋಡ್ ದ ಎಬೋ ಡಾಕ್ಯುಮೆಂಟು. ಅದೇ ನಾನು ಆಗಲೇ ತೋರಿಸ್ತೆ ನೋಡಿ, ಈ ನೋಡಿ ಆಗಲೇ ನಾನು ಹೇಳ್ದಲ್ವ ಕಿಸಾನ್ ನೋಡಿ, ಕಿಸಾನ್ ನೋಡಿದ್ರೆ ಡೈರೆಕ್ಟಾಗಿ ನೋಡಿ ಈ ಒಂದು ವೆಬ್ಸೈಟಿಗೆ ಬರುತ್ತೆ. ಸೊ ಇಲ್ಲಿಂದ ನಿಮ್ಮ ಒಂದು ಸಬ್ಸಿಡಿ ಟ್ರ್ಯಾಕ್ಟರ್ನ ಪ್ರಯಾಣ ಶುರು ಆಗುತ್ತೆ. ಸೊ ಗೆಳೆಯರೆ, ಇದಿಷ್ಟು ಬಂದು ಈ ಒಂದು ಸಬ್ಸಿಡಿ ಟ್ರ್ಯಾಕ್ಟರ್ಗೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಇದೊಂದು ಜಸ್ಟ್ ಒಂದು 10% ಮಾಹಿತಿ ಅಷ್ಟೇ. ಏನೇ ನೀವು ವೆಬ್ಸೈಟಲ್ಲಿ ಮಾಡಿದ್ರು ಎಂಡ್ ಆಫ್ ದಿ ಡೇ ನೀವು ಗೋರ್ಮೆಂಟ್ ಆಫೀಸ್ಗೆ ನೀವು ವಿಸಿಟ್ ಮಾಡಲೇಬೇಕು. ನೋ ಆಪ್ಷನ್, ಅದು ನಿಮಗೆಲ್ಲ ಓಪನ್ ಸೀಕ್ರೆಟಾಗಿ ಗೊತ್ತಿದೆ. ಬಟ್ ಇದು ಬೇಸಿಕ್ ಅಷ್ಟೇ, ಇದಿಷ್ಟು ನಿಮಗೆ ಗೊತ್ತಿರಲಿ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ಅರೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಆಲ್ರೆಡಿ 4-5 ಇಯರ್ಸ್ ಒಳಗೆ ನೀವು ಯಾವುದಾದ್ರು ಒಂದು ಮಿಷನರಿ ಟೂಲ್ಸ್ಗೆ ನೀವು ಸಬ್ಸಿಡಿ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗೋಲ್ಲ. ಈ ಒಂದು ವಿಷಯನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಯಾವುದೇ ಒಂದು ಸಬ್ಸಿಡಿ ತಗೊಂಡಿಲ್ಲ ಅಂತಂದರೆ ನೀವು ಈ ಒಂದು ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ, ಅಂದರೆ ಅರ್ಹರಾಗ್ತೀರಾ, ತಗೋಬೋದು ಅಂತ ಮಾಹಿತಿ. ಅರ್ಥ ಆಯ್ತಾ? ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ಒಂದು ಸಬ್ಸ್ಕ್ರೈಬು ನನಗೆ ತುಂಬ ಅವಶ್ಯಕತೆ ಇದೆ. ಸೊ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಶುಭವಾಗಲಿ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.